ಶಿಕ್ಷಕರಿಗೆ ಯಾಕೆ ಶಿಕ್ಷೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗೂ ಮೊದಲು ಮಾಜಿ ಮತ್ತು ಹಾಲಿ ಶಿಕ್ಷಣ ಸಚಿವರ ಒಂದು ವಾಗ್ಯುದ್ಧವನ್ನು ನಾವು ನೋಡಿದ್ವಿ. ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೇಳೋಣ. ಇವಾಗ ಮುತ್ತುರಾಜ್ ಕಾಗೇರಿ ಅವರು ಒಂದು ಮಾತು ಹೇಳಿದ್ರು. ಅಂದರೆ ನೀವೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಶಾಲೆಗಳನ್ನು ಅನುದಾನಕ್ಕೆ ಸೇರ್ಪಡಿಸ್ಕೊಳ್ಬೇಕು ಅದರ ಪರವಾಗಿ, ಅನುದಾನಕ್ಕೆ ಸೇರ್ಪಡೆ ಆಗಿರೋ ಎಲ್ಲರಿಗೂ ನಾವು ಸಂಬಳ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಏನಿದು ಗೊಂದಲ? ಸರ್, ನಾನು ಶಿಕ್ಷಣ ಸಚಿವರಲ್ಲಿ ಒಂದೇ ಮನವಿಯನ್ನು ಮಾಡ್ತೇನೆ ಸರ್. ಈಗಾಗಲೇ 91ರಿಂದ 95ರವರೆಗಿನ ಏನು ಶಾಲಾ ಕಾಲೇಜುಗಳದಾವಲ್ಲ ಸರ್, ಅವ್ನು ತಕ್ಷಣವೇ ನೀವು ವೇತನ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಈಗ ಸಚಿವಾಲಯದಲ್ಲಿರ್ತಕ್ಕಂಥ 667 ಕಡತಗಳಿಗೆ ಸಿಗಬೇಕಾದಂಥ ಅನುದಾನದ ಹಣ ಕೂಡ ಈಗ IFAದಲ್ಲಿದೆ ಸರ್. ಅದನ್ನು ತಕ್ಷಣ ಬಿಡುಗಡೆ ಮಾಡಿ ನಮ್ಮ ಜೀವನಕ್ಕೆ ಒಂದು ಆಧಾರ ಆಗ್ಬೇಕು ಸರ್. ಇಲ್ಲ ಅಂದ್ರೆ ನಾವು ಈಗ ಧಾರವಾಡದೊಳಗೆ ಸತತವಾಗಿ 40 ದಿನದಿಂದ ಹೋರಾಟ ಮಾಡತ್ತೇವೆ ಸರ್. ನಾಳೆಯಿಂದ ನಾವು ಅಮರನ ಉಪವಾಸಕ್ಕೂ ತಯಾರಾಗಿವೆ ಸರ್. ನನ್ನ ತಾಯಿ ವೈಯಕ್ತಿಕವಾಗಿ ನಮ್ಮಂಥ ನೂರಾರು ಶಿಕ್ಷಕರ ತಾಯಂದಿರು ತಂದೆಯಂದರು ಪ್ರತಿದಿನ ಕಣ್ಣೀರು ಹಾಕತ್ತಾರೆ ಸರ್. ನಮಗೆ ವೇತನ ಇಲ್ಲದ ಜೀವನನೇ ಇಲ್ಲ ಸರ್. ಇನ್ನೇನಾದರೂ ಇವರು ವೇತನ ನೀಡುವಲ್ಲಿ ವಿಳಂಬ ಮಾಡಿದ್ರಂದ್ರೆ ಇವರು ಸರ್ಕಾರದಲ್ಲಿ ಇರ್ತಕ್ಕಂಥ ಗೊಂದಲಗಳಲ್ಲಿ ನಮ್ಮನ್ನು ಮರೆತು ಏನಾದರೂ ವೇತನ ನೀಡುವಲ್ಲಿ ವಿಳಂಬ ಮಾಡಿದ್ರು ಸರ್, ನಮಗೆ ಸಾವೇ ಗತಿ ಸರ್. ಮತ್ತು ನಮಗೆ ಈ ಅನುದಾನ ಇಲ್ಲದ ನಮಗೆ ಜೀವನ ಇಲ್ಲ ಸರ್. ನಾವು ಅರ್ಥ ಆಗುತ್ತೆ ಮತ್ತು ರಾಜ್ಯ ಸಮಾಧಾನ ಮಾಡ್ಕೊಳ್ಳಿ. ಯಾಕೆಂದರೆ ಬೆಂಗಳೂರಿನಂಥ ಸಿಟಿನಲ್ಲಿ 20,000 30,000 ಸಂಬಳ ತೊಗೊಂಡ್ರು ಕೂಡ ಒಂದು ತಿಂಗಳು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಾವು ಮಾನಸಿಕವಾಗಿ ಈಗಾಗಲೇ ಅರ್ಧ ಸತ್ತೋಗಿವ್ರು ಸರ್. ಇನ್ನು ನಮ್ಮ ಹೆಣಗಳನ್ನ ನೋಡ್ಬೇಕಂತ ಇವರೆಲ್ಲರೂ ಬಯಸಾರ ಸರ್. ಅದು ಕೂಡ ಇವ್ರ ಆಸೆ ಹಿಡಿಯಲ್ಲ ಸರ್. ಅಷ್ಟೇ ಸರ್. ನಮ್ಗೆ ಆದಷ್ಟು ಬೇಗನೆ ವೇತನ. ಅಷ್ಟು ಕಷ್ಟ ನಷ್ಟಗಳು ಅನುಭವಿಸ್ಬಿಟ್ಟಿದ್ದೀರಿ ಹಾಗಾದ್ರೆ ನೀವು? ಈಗ 10 ವರ್ಷಗಳಿಂದ ನಾನೇ ಸೇವೆ ಸಲ್ಲಿಸ್ತಾ ಇದ್ದೇನೆ ಸರ್. ನನಗೆ ಕಲಿಸಿದಂಥ ಗುರುಮಾತೆ ಅವರೇ ನನಗೆ ಪ್ರಧಾನ ಗುರುಮಾತೆ ಅವರು ಸರ್. ಅವ್ರ ಸರ್ವಿಸ್ ಕೇವಲ ಇನ್ನು 6 ವರ್ಷ ಇದೆ ಸರ್. 6 ವರ್ಷದಲ್ಲಿ ಇವ್ರು ಅನುದಾನ ಕೊಡ್ಬೇಕಾದ್ರೆ ಅವ್ರು ಎಷ್ಟು ವೇತನ ತೊಗೊಂಡು ಯಾವ ರೀತಿ ಜೀವನ ಮಾಡ್ಬೇಕು ಸರ್. ನಾವು ವೈಯಕ್ತಿಕವಾಗಿಯೂ ಸರ್ ತುಂಬಾ ಕಷ್ಟದಲ್ಲಿ ನಮ್ಮಂತ ಸಾವಿರಾರು ಶಿಕ್ಷಕರು ಅದಾರ ಸರ್. ನಮಗೆ ಈ ವೇತನ ಬಿಡುಗಡೆ ಆಗದಿದ್ರೆ ಉಪಜೀವನಕ್ಕೆ ತುಂಬಾ ತೊಂದರೆ ಆಗಿದೆ ಸರ್. ಇಲ್ಲಾಂದ್ರೆ ನಾವು ಬೀದಿ ಹೆಣಗಳಾಗುವಂತ ಸ್ಥಿತಿ ಬಂದದ ಸರ್. ಹಲವಾರು ಹೋರಾಟ ಮಾಡಿ ನಮ್ಮಲ್ಲಿ ನಿಶಕ್ತಿ ಅನ್ನೋದು ಇದಾಗ್ಬಿಟ್ಟೆ ಸರ್. ಬರೀ ಭರವಸೆ 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 ಭರವಸೆ. ಎಲ್ಲಾ ಸಚಿವರು ಕಾಲು ಬಿದ್ದಿರು ಸರ್. ಎಲ್ಲಾ ಸಚಿವರಿಗೂ ಮನವಿ ಕೊಟ್ಟಿರು ಸರ್. ಈ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಂತೂ ನಾವು ಕಾಲು ಬೀಳೋದು ದಿನಾನೇ ಇಲ್ಲ ಸರ್. ಪ್ರತಿ ದಿನಾನು ಅವರಲ್ಲಿ ಬೇಡ್ಕೊಂಡಿರ್ ಸರ್. ಅದ್ರ ಭರವಸೆನೇ ಕೊಡ್ತಾ ನಮಗೆ ಈ ಥರ ಮಾಡ್ತಾ ಇದ್ದಾರೆ ಸರ್. ದಯಮಾಡಿ ಅವರಲ್ಲಿ ಮನವಿ ಪೂರ್ವಕವಾಗಿ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನಮಗೇನಾದರೂ ನೀವು ವೇತನ ಅನುದಾನ ಬಿಡುಗಡೆ ಮಾಡಿದರೆ ನಿಮ್ಮ ಹೆಸರನ್ನು ಹೇಳಿ ಪ್ರತಿದಿನ ನಾವು ಒಂದು ಊಟ ಮಾಡ್ತೇವೆ ಅಂತೇಳಿ ನಾನು ಈ ಮೂಲಕ ಅವರಲ್ಲಿ ಮನವಿ ಮಾಡಿ. ಗಿರೀಶ್, ನೀವೇನು ಹೇಳ್ತೀರಾ? ಸರ್, ಇವತ್ತು ನನ್ನ ಒಂದು ವೈಯಕ್ತಿಕ ವಿಚಾರದಲ್ಲಿ 75 ವರ್ಷದ ನನ್ನ ತಂದೆ ಇನ್ನೂವರೆಗಾದರೂ ನಮ್ಮದು ಸ್ವಂತ ಆಸ್ತಿ ಇಲ್ಲ ಸರ್. ನಮ್ಮದು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡಿ ನಮ್ಮ ತಂದೆ ನನ್ನನ್ನು ಸಾಕ್ತಾ ಇದ್ದಾನೆ ಸರ್. ನನಗೂ ಹೆಂಡತಿ 2 ಮಕ್ಕಳಿದ್ದಾರೆ. ಇದುವರೆಗೆ ನಾನು ಈ ಒಂದು 75 ವಯಸ್ಸಿನಲ್ಲಿ ನಾನು ಅವರನ್ನು ಜೋಪಾನ ಮಾಡಬೇಕು ಅಥವಾ ಅವ್ರು ನನ್ನನ್ನು ಜೋಪಾನ ಮಾಡ್ತಾ ಇದ್ದಾರೆ ಸರ್. ಇದು ನನ್ನ ದುರ್ದೈವ. ಇದಕ್ಕಾಗಿ ನಾನು ಸನ್ಮಾನ್ಯ ಶ್ರೀ ಕಾಗೇರಿ ಅವರಲ್ಲಿ ಒಂದೇ ಒಂದು ವಿನಂತಿ ಮಾಡ್ಕೋತೀನಿ ಸರ್. ಇವಾಗ ನಾವು ಬದುಕಲಿಕ್ಕೆ ಅರ್ಹರ ಇದೆಯೋ ಇಲ್ಲವೋ ಅಂತಕ್ಕಂಥ ತಾವೇ ವಿಚಾರ ಮಾಡಬೇಕು. ಅಂತ ಒಂದು ದುಸ್ಥಿತಿ ಬಂದ್ಬಿಟ್ಟಿದೀವಿ. ಇವತ್ತು ಆಡಳಿತ ಮಂಡಳಿಯಿಂದಲೂ ಸಂಬಳ ಇಲ್ಲ. ಸರ್ಕಾರ ಕೊಡ್ತೀವಿ ಅಂತ ಹೇಳಿ 2007ರಲ್ಲಿ ಆದೇಶ ಮಾಡಿ 2012 ಸ್ಟಾರ್ಟ್ ಆದರೂ ಕೊಡ್ತಾ ಇಲ್ಲ ಸರ್. ನಾವು ಕಂಪ್ಲೀಟ್ ಆಗಿ ಸಾಲ ಮಾಡಿ ಮಾಡಿ ಸಾಲಗಾರರ ಕಾಟಕ್ಕೆ ಒಳಗಾಗಿ ಇವತ್ತು ಸಾಯ್ತಕ್ಕಂಥ ಸ್ಥಿತಿ ಬಂದ್ಬಿಟ್ಟಿದೀವಿ. ದಯಮಾಡಿ ಇದರಲ್ಲಿ ಯಾವ ರಾಜಕೀಯನೂ ಇಲ್ಲ. ನಾವು ಬೇಡ್ಕೊಳ್ಳೋದಿಷ್ಟೇ, ಬೆಂಗಳೂರಲ್ಲಿ ಹೋರಾಟ ಮಾಡಿದರೆ ಇದು ಖರ್ಚು ವೆಚ್ಚಗಳಿಗೆ ನಾವು ಬಹಳ ಆಗತ್ತೆ ಅಂತ ತಿಳ್ಕೊಬಿಟ್ಟು ನಮಗೆ ಲೀಗಲಾರದಂಥ ಸ್ಥಿತಿ ಒಳಗಿದ್ದೀವಿ. ಅದಕ್ಕೆ ನಾವು ಖರ್ಚು ವೆಚ್ಚ ಇಲ್ಲದಂಥ ಪ್ರದೇಶದ ಧಾರವಾಡನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸಮಸ್ತ ಎಲ್ಲಾ ರಾಜ್ಯದ ಶಿಕ್ಷಕರು ಅಲ್ಲಿದ್ದಾರೆ. ದಯಮಾಡಿ ಇದಕ್ಕೆ ರಾಜಕೀಯ ಪ್ರೇರಿತ ಯಾವುದೂ ಇಲ್ಲ. ದಯಮಾಡಿ ಇದನ್ನ ತಾವು ಮನಸ್ಪೂರ್ವಕವಾಗಿ ತಗೊಂಡು ಸಚಿವಾಲಯದಲ್ಲಿ ಇರ್ತಕ್ಕಂಥ 667 ಕಡತಗಳನ್ನ ಈಗ ಇರ್ತಕ್ಕಂಥ ಆಂತರಿಕ ಹಣಕಾಸು ಇಲಾಖೆ ಒಳಗೆ 87-91ರವರೆಗೆ ಕೊಟ್ಟು 35 ಕೋಟಿ ರೂಪಾಯಿ ಉಳಿದಿದೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸರ್. ಆ 35 ಕೋಟಿಯಲ್ಲಿನೂ 667 ಕಡತಗಳಿಗೆ ಸಾಕಾಗುತ್ತೆ ಸರ್ ಸಂಬಳ. ಈಗ 1 ತಿಂಗಳ ಸಂಬಳ ಮಾತ್ರ. ಯಾಕಂದ್ರೆ ಮಾರ್ಚ್ ಮತ್ತೆ ಬಜೆಟ್ ಹಾಕ್ತಾರೆ. ಅದಕ್ಕೆ ದಯಮಾಡಿ ಆ ಉಳಿದಿರ್ತಕ್ಕಂಥ ಹಣದಲ್ಲಿ 667 ಕಡತಗಳಿಗೆ ವಿಲೇವಾರಿ ಮಾಡಿ ಕೊಟ್ಟು ನಮಗೆ ಅನ್ನ ಕೊಡಿ ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೀವಿ ಸರ್. ಇಲ್ಲದ್ರೆ ನಮ್ಮ ಪರಿಸ್ಥಿತಿ ಬಹಳ ಚಿಂತಾಜನಕ ಸ್ಥಿತಿ ಬಂದ್ಬಿಟ್ಟಿದ್ವಿ ಸರ್. ಆನಂದ್, ನೀವೇನು ಹೇಳ್ತೀರಾ? ಸರ್ ನೋಡಿ, ಈಗ ಅನೇಕ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು ಅಥವಾ ವಿಧಾನಸಭೆಯ ಸದಸ್ಯರು, ಇವರ ವೇತನವನ್ನು ತಕ್ಷಣ ಒಂದೇ ಒಂದು ಮೀಟಿಂಗ್ನಲ್ಲಿ ಯಾರ ವಿರೋಧ ಇಲ್ಲದೇ ಮಂಜೂರು ಮಾಡ್ಕೊಂಡ್ಬಿಟ್ರು. ಇಷ್ಟೆಲ್ಲ ಶಿಕ್ಷಕರು ಗೋಳು ಹಾಕಿಕೊಂಡು ಅಲ್ಲಿ ಟೆಂಟ್ ಹುಡ್ಕೊಂಡು 40 ದಿನಗಳಿಂದ ಕುಳಿತಿದ್ದಾರೆ. ಈ ಹಿಂದೆನೂ ಸ್ಟ್ರೈಕ್ ಮಾಡಿದ್ದಾರೆ. ಈಗ ಮುಖ್ಯವಾಗಿ ನಾನು ನೋಡಿದರೆ ಶಿಕ್ಷಣ ಅನ್ನೋದು ಪ್ರತಿಯೊಂದು ಮಗುವಿನ ಹಕ್ಕು, ಅದು ಪಡಲಿಕ್ಕೆ ಬೇಕು. ಅದನ್ನು ಕೊಡಲಿಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜನ ಇವರು. ಅಲ್ಲಿ ಮಠದಗಳು ಬೇರೆ ಬೇರೆ ಆಡಳಿತ ಮಂಡಳಿಗಳು ಕೂಡ ಅಲ್ಲಿ ಶಾಲೆಗಳನ್ನು ಆರಂಭ ಮಾಡಿದ್ದಾರೆ. ಅವರಿರ್ತಕ್ಕಂಥ ಸೌಕರ್ಯಗಳು ಮಾಡ್ತಾ ಇದ್ದಾಗಲೂ ಕೂಡ
ಇವರು ಶಿಕ್ಷಕರು ದುಡಿತಾ ಇದ್ದಾರೆ, ಏನೂ ಅವರಿಗೆ ವೇತನ ಇಲ್ಲ, ಕೊಡಿ ಅಂತ ಗೋಳು ಹೋಗ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರ ಸಂಘ, ಅದ್ರ ಜೊತೆ ಅನೇಕ ಸಂಘಟನೆಗಳು, ಸುಮಾರು 40 ಸಂಘಟನೆಗಳು ಇವರು ಬೆಂಬಲಕ್ಕೆ ನಿಂತಿವೆ ಸರ್. ಅದು ಸಾರ್ವಜನಿಕ ಹೋರಾಟ ಆಗಿ ರೂಪುಗೊಳ್ತಾ ಇದೆ. ಇದು ತಕ್ಷಣ ನೀವು ಪರಿಹಾರ ಕೊಡಬೇಕಂತ. ಸೊ ಖಂಡಿತ ನಿಮ್ಮೆಲ್ಲರ ಕೂಗು ಸರ್ಕಾರಕ್ಕೆ ನಮ್ಮ ಕಾರ್ಯಕ್ರಮದ ಮುಖಾಂತರ ತಲುಪಲಿ, ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇಲ್ಲಿ ತನಕ ಬಂದು ನಿಮ್ಮ ಮನದಾಳದ ನೋವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತಮ್ಮ ಮೂವರಿಗೂ ಕೂಡ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ತಮಗೂ ಧನ್ಯವಾದಗಳು. ಓಕೆ ವೀಕ್ಷಕರೇ, ನೋಡಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಮನ ಕಲಕ್ತಕ್ಕಂಥ ಸುದ್ದಿ ಇದು. ಯಾಕೆಂತಂದರೆ ಸರ್ಕಾರ ಕನ್ನಡ ಮಾಧ್ಯಮ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುಕೂಲ ಮಾಡಿಕೊಡಿ, ಪ್ರೋತ್ಸಾಹ ಕೊಡಿ, ಹೀಗೆಲ್ಲ ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡಿದ್ದೆ. ಆದರೆ ಅದೇ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಶಿಕ್ಷಕರಾಗಿ ದುಡಿತಾ ಇರತಕ್ಕಂಥ ಇವರ ಕಡೆ ಯಾಕೆ ಸರ್ಕಾರ ಕಣ್ಣೆತ್ತಿ ನೋಡ್ತಾ ಇಲ್ಲ? 2007ನೇ ಇಸ್ವಿಯಿಂದ 2012ನೇ ಇಸ್ವಿ ತನಕ ಸರ್ಕಾರ ಇವರಿಗೆ ಸಂಬಳ ಕೊಟ್ಟಿಲ್ಲ ಅಂತಂದರೆ ಇವರ ಪರಿಸ್ಥಿತಿ ಏನಾಗಬೇಕು? ಈ ಪ್ರಶ್ನೆಯನ್ನು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಸರ್ಕಾರವನ್ನು ಕೇಳಬೇಕಾಗುತ್ತೆ. ನಿಮ್ಮೆಲ್ಲರ ಕೂಗನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ಸರ್ಕಾರಕ್ಕೆ ತಲುಪಿಸ ಕೆಲಸವನ್ನು ನಾವು ಇವತ್ತು ಮಾಡಿದ್ದೀವಿ. ಖಂಡಿತ ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಸಚಿವರು ಹಾಗೆ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಇವರ ನೋವನ್ನು ಬಗೆಹರಿಸಲಿ, ಇವರ ಆಗ್ರಹಕ್ಕೆ ಮಣಿಯಲಿ. ಮತ್ತೊಂದು, ಇವರು ನಾಳೆಯಿಂದ ಅಮರಣಂತ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಆಸ್ಪದ ಕೊಡದೆ ಇವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿ ಅಂತ ಹಾರೈಸ್ತಾ ಇವತ್ತಿನ ದುನಿಯಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.